ಹಾಯ್ ನಮಸ್ಕಾರ, ಸುದ್ದಿ ವಿಸ್ಮಯಗೆ ಸ್ವಾಗತ. ನಾನ್ ಸೌಜನ್ಯ ಹರ್ಷ. ಬೇಸಿಗೆ ಬರ್ತಾ ಇದೆ, ಬಾಡಿ ಫುಲ್ ಹೀಟ್ ಆಗ್ತಾ ಇದೆ. ಹೊರಗಡೆ ಹೋಗ್ಬಿಟ್ಟು ತಂಪು ಪಾನೀಯ, ಐಸ್ ಕ್ರೀಮ್, ಕಲ್ಲಂಗಡಿ ಹಣ್ಣು ಸೇರಿ ಇನ್ನಿತರ ಹಣ್ಣುಗಳನ್ನ ತಿಂದು ಬಾಡಿನ ಕೂಲ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರೋರೆ, ಬಿ ಕೇರ್ಫುಲ್. ಯಾಕಂದ್ರೆ ನೀವು ನಿಮ್ಮ ಬಾಡಿನ ಕೂಲ್ ಮಾಡೋದಕ್ಕೆ ಹೋಗಿ ನೀವು ಆಸ್ಪತ್ರೆ ಸೇರೋದು ಗ್ಯಾರಂಟಿ. ಯಾಕಂತಂದ್ರೆ ಕಲ್ಲಂಗಡಿ ಹಣ್ಣು ಸೇರಿ ಇನ್ನಿತರ ಹಣ್ಣು, ಐಸ್ ಕ್ರೀಮ್ ಹಾಗೇನೆ ಜ್ಯೂಸ್ ಗಳಿಗೆ ರಾಸಾಯನಿಕಗಳನ್ನ ಬಳಸಿ ಮಾರಾಟ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ನೀವೇನಾದ್ರೂ ಇದನ್ನ ಕುಡಿದ್ರೆ ಡೈರೆಕ್ಟ್ ಆಸ್ಪತ್ರೆ ಸೇರೋದಂತೂ ಗ್ಯಾರಂಟಿ. ಎಲ್ಲಾ ವ್ಯಾಪಾರಿಗಳು ಹಾಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ, ಬಟ್ ಕೆಲವೊಂದು ವ್ಯಾಪಾರಿಗಳು ತಮ್ಮ ಲಾಭದ ದುರಾಸೆಗೋಸ್ಕರ ಈ ರೀತಿ ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ. ಫುಡ್ ಕಲರ್ ಆಗಿರಬಹುದು, ನಾನಾ ರೀತಿಯ ಕೆಮಿಕಲ್ ಗಳನ್ನ ಹಾಕಿ ಜ್ಯೂಸ್ ಹಾಗೇನೆ ಐಸ್ ಕ್ರೀಮ್ ಗಳನ್ನ ಮಾರಾಟ ಮಾಡ್ತಾರೆ. ಅದರಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಇದನ್ನ ಜಾಸ್ತಿ ಮಾಡ್ತಾರೆ. ಬಿಕಾಸ್ ಬೀದಿ ಬದಿಯಲ್ಲೇ ಜಾಸ್ತಿ ಸೇಲ್ ಆಗುವಂತದ್ದು, ಕಮ್ಮಿ ರೇಟ್ ಇದೆ ಅಂತ. ಸೊ ನೀವೇನಾದ್ರೂ ಹೊರಗಡೆ ಹೋಗಿ ಬಾಡಿನ ಕೂಲ್ ಮಾಡ್ಕೊಳ್ಳೋಣ, ನಾಲ್ಗೆನ ತಂಪು ಮಾಡ್ಕೊಳ್ಳೋಣ ಅಂತ ಇದನ್ನೇನಾದ್ರು ಕುಡಿದ್ರೆ ಡೈರೆಕ್ಟ್ ಆಗಿ ಆಸ್ಪತ್ರೆ ಸೇರೋದಂತೂ ಗ್ಯಾರಂಟಿ. ಸೊ ಹಾಗಾದ್ರೆ ಇದನ್ನೆಲ್ಲ ಯಾರು ಹೇಳಿದ್ರು, ನೀವು ಹೇಳ್ತಿದ್ರ ಅಂತ ನೀವು ನನ್ನನ್ನು ಕೇಳೋದಾದ್ರೆ ಇದನ್ನ ನಾನಂತೂ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಸೊ ಈ ರೀತಿ ಆಗುತ್ತೆ ಅಂತ ಆರೋಗ್ಯ ಇಲಾಖೆಯ ಎಚ್ಚರಿಕೆ ನೀಡಿದೆ. ಆರೋಗ್ಯ ಇಲಾಖೆ ಮಾರ್ಚ್ ಮೊದಲನೆಯ ವಾರದಲ್ಲೇ ಐಸ್ ಕ್ರೀಮ್, ಕಲ್ಲಂಗಡಿ ಹಾಗೆ ತಂಪು ಪಾನೀಯಗಳ ಕೆಲವೊಂದು ಸ್ಯಾಂಪಲ್ ಗಳನ್ನ ಪರೀಕ್ಷೆಗೆ ಕಳುಹಿಸೋದಕ್ಕೂ ಕೂಡ ಯೋಚನೆಯನ್ನ ಮಾಡಿದೆ. ಸೊ ಐಸ್ ಕ್ರೀಮ್, ಕಲ್ಲಂಗಡಿ, ತಂಪು ಪಾನೀಯಗಳನ್ನ ಯಾಕೆ ಕುಡಿಬಾರ್ದು ಅಂತ ಹೇಳಿದ್ರೆ, ಕೃತಕ ಬಣ್ಣಗಳನ್ನ ಬಳಕೆ ಮಾಡಿರ್ತಾರೆ. ಕಲ್ಲಂಗಡಿ ಹಣ್ಣು ಹಾಳಾಗಬಾರ್ದು ಅಂತ ಅದಕ್ಕೆ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿರ್ತಾರೆ. ಐಸ್ ಕ್ರೀಮ್ ಕೆಡಬಾರ್ದು ಅಂತ ಅದಕ್ಕೊಂದಷ್ಟು ಕೆಮಿಕಲ್ ಗಳನ್ನ ಹಾಕಿರ್ತಾರೆ. ಸೊ ಹೀಗೆಲ್ಲ ಇದ್ದಾಗ ನಾವ್ ಅದನ್ನ ಬೇಸಿಗೆ ಟೈಮಲ್ಲಿ ಅಥವಾ ಬಾಡಿ ಹೀಟ್ ಆದಾಗ ಬಾಡಿನ ಕೂಲ್ ಮಾಡ್ಕೋಬೇಕು ಅಂತ ತುಂಬಾ ತಿನ್ನೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹೀಗಿದ್ದಾಗ ವ್ಯಾಪಾರಸ್ಥರು ದುರಾಸೆಗೋಸ್ಕರ ಅದಕ್ಕೆ ಕೆಮಿಕಲ್ ಗಳನ್ನ ಬಳಸ್ತಾರೆ. ಎಲ್ಲರೂ ಕೂಡ ಆದಷ್ಟು ಹೊರಗಿನ ಪಾನೀಯಗಳನ್ನ ಕುಡಿಯದೆ ಮನೆಯಲ್ಲೇ ನೈಸರ್ಗಿಕವಾಗಿ ತಯಾರಿಸಿ ಕುಡಿಯಿರಿ ಅಂತ ನಾನ್ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ ವಿಸ್ಮಯದ ಟ್ರೆಂಡಿಂಗ್ ನ್ಯೂಸ್.